ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಹಾಗೆ ಪರಿಹಾರ, ಹಾಗೆ ವಿಶೇಷವಾಗಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಶನಿವಾರ ಯಾವ ಒಂದು ದೆಸೆಯನ್ನ ಹೊತ್ತು ತಂದಿದೆ? ಪಂಚಾಂಗದಲ್ಲಿ ಏನೆಲ್ಲ ಬದಲಾವಣೆಗಳಿರಬಹುದು? ಯಾವ ರೀತಿ ಶುಭ ಫಲ ಇದೆ, ಯಾವ ರೀತಿ ತೊಡಕುಗಳಿದೆ, ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಚತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕ ಧಾಯಶರಿತೌ ವಾಚನ್ನ ಸದದಾತ್ಮನೇಕ ಗಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ವಿಶೇಷತೆಯನ್ನು ನೋಡೋಣ. ಶ್ರೀ ಶುಭಕರ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಉಪರಿ ತ್ರಯೋದಶಿ ಕೂಡ ಇರತಕ್ಕಂಥದ್ದು ನೋಡ್ತೀವಿ. ಇನ್ನು ಶತಭಿಷ ನಕ್ಷತ್ರ ಈ ದಿವಸ. ನೋಡಿ, ಈ ದಿವಸ ತುಂಬ 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 ಮುಖ್ಯವಾದ ದಿವಸ. ಯಾಕೆ ಅಂದರೆ ಈ ವರ್ಷದ ಕೊನೆಯ ಶನಿವಾರ ಇದು, ಮತ್ತು ಈ ವರ್ಷದ ಕೊನೆಯ ಶನಿ ಪ್ರದೋಷ ಈ ದಿವಸ ಬಂದಿದೆ. ಈ ಶೋಭಕೃನ್ನಾಮ ಸಂವತ್ಸರದ ಕೊನೆಯ ಶನಿ ಪ್ರದೋಷ. ಹೀಗಾಗಿ ತಪ್ಪದೇ ತಾವೆಲ್ಲ ಪ್ರದೋಷದಲ್ಲಿ ಭಾಗಿಗಳಾಗಿ, ಪ್ರದೋಷ ಪೂಜೆ ಸಂಧ್ಯೆ ಕಳೆದು ಈರುಳಿಗೆ ಪ್ರವೇಶ ಮಾಡುವ ಕಾಲದಲ್ಲಿ ಸಾಂಬ ಸದಾಶಿವನನ್ನು 2 ಕಲಶಗಳನ್ನು ಸ್ಥಾಪನೆ ಮಾಡಿ ಸಾಂಬ ಸದಾಶಿವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ಶ್ರೀ ಸಾಂಬ ಸದಾಶಿವ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಶನಿವಾಸರಯುಕ್ತ ತ್ರಯೋದಶ್ಯಾಂ ಕಲ್ಪೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನಮಾವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೆ ಅಂತ ಹೀಗೆ ಒಂದು ಸಂಕಲ್ಪ ಇದೆ. ಶನಿವಾಸರ ಯುಕ್ತವಾದ ತ್ರಯೋದಶಿಯಲ್ಲಿ, ಶನಿವಾರ ಶನೈಶ್ಚರನ ವಾರವೂ ಹೌದಲ್ವ, ಹೀಗಾಗಿ ಈ ಕಷ್ಟ ನಷ್ಟಗಳನ್ನು, ಸಂಕಟವನ್ನು, ಅಳುವನ್ನು, ದುಃಖಂ ದಿನೇಶಾತ್ಮಜಃ ಅಂತ ಶಾಸ್ತ್ರದ ವಾಣಿ ಮಾತು. ಆತ ಸೂಚಿಸ್ತಕ್ಕಂಥ ದುಃಖವನ್ನು, ಹೀಗಾಗಿ ದುಃಖದಿಂದ ಹೊರಗೆ ಬರಬೇಕಪ್ಪ, ಸಾಕು ಈ ಸಂವತ್ಸರದಲ್ಲಿ ನಮಗೆ ಬಂದು ಒದಗಿದ ಎಲ್ಲ ಕಷ್ಟಗಳನ್ನು ನಿವಾರಿಸಿಬಿಡು. ನಾನು ಈ ಸಂವತ್ಸರದ ಕೊನೆಯ ಹಂತದಲ್ಲಿದ್ದೇನೆ, ಹೊಸ್ತಿಲಿಗೆ ಬಂದು ದಾಟಿದರೆ ಹೊಸ ಸಂವತ್ಸರ. ಈಗ ಮಂಗಳವಾರದಿಂದ ಕ್ರೋಧಿ ಸಂವತ್ಸರ ಶುರುವಾಗುತ್ತೆ. ನಾವೀಗ ಆ ತುದಿಗಾಲಲ್ಲಿದ್ದೀವಿ, ಏನು ಹೊಸ್ತಿಲನ್ನು ದಾಟಲಿಕ್ಕೆ ಆ ಅಂತ್ಯದಲ್ಲಿ ನಿಂತಿದ್ದೀವಿ. ಅಂತಹ ಸಂದರ್ಭದಲ್ಲಿ ಆ ಪಾರ್ವತಿ ಪರಮೇಶ್ವರನ್ನು ಪ್ರಾರ್ಥನೆ ಮಾಡಬೇಕು. ಈ ಸಂವತ್ಸರದಲ್ಲಿ ನಾನು ಮಾಡಿರತಕ್ಕಂತಹ ಪಾಪರಾಶಿ ಅನೇಕ ಇರಬಹುದು, ಇದನ್ನೆಲ್ಲ ನಿವಾರಣೆ ಮಾಡು, ಒಳ್ಳೆಯದನ್ನು ಉಂಟು ಮಾಡು ಅಂಥೇಳಿ ಭಕ್ತಿ ಶ್ರದ್ಧೆಗಳನ್ನು ಪ್ರಾರ್ಥನೆ ಮಾಡಿ ಆ ಪರಮೇಶ್ವರ ಸಾಂಬ ಸದಾಶಿವ ನಿಮ್ಮ ಪ್ರಾರ್ಥನೆಯನ್ನು ಅನುಗ್ರಹಿಸಲಿ. ಮುಂದಿನ ವರ್ಷದ ಹೊಸ ರಸ್ತೆಗೆ ನಿಮ್ಮನ್ನು ಅವನೇ ಕೈ ಹಿಡಿದು ಕರ್ಕೊಂಡು ಹೋಗಿ ಬಿಟ್ಟು, ನೋಡಪ್ಪ ಇದು ಒಳ್ಳೆಯ ದಾರಿ ಅಂತ ತೋರಿಸಲಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.